ಶಿರಾ ನಗರಸಭೆಯ ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂ ಕೃಷ್ಣಪ್ಪ ತಮ್ಮ ಕೊಠಡಿ ಪೂಜೆ ನೆರವೇರಿಸಿದ್ರು. ಅವಿರೋಧವಾಗಿ ನನ್ನನ್ನು ಆಯ್ಕೆ ಮಾಡಲು ಸಹಕರಿಸಿದ ಶಾಸಕ ಟಿಬಿ ಜಯಚಂದ್ರ ಹಾಗೂ ಪಕ್ಷಾತೀತವಾಗಿ ಬೆಂಬಲ ನೀಡಿದ ಎಲ್ಲ ನಗರಸಭೆ ಸದಸ್ಯರುಗಳಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು. ನಂತರ ಮಾತನಾಡಿ, ಜನರ ಆಶೀರ್ವಾದ ಮತ್ತು ದೇವರ ಕೃಪೆಯಿಂದ ನನಗೆ ದೊರೆತಿರುವ ಈ ಮಹತ್ವದ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇನೆ. ನಗರದ ಅಭಿವೃದ್ಧಿ ಹಾಗೂ ಜನಸೇವೆಯೇ ನನ್ನ ಮುಖ್ಯ ಗುರಿಯಾಗಿರುತ್ತದೆ. ನಾಗರಿಕರ ಸಮಸ್ಯೆಗಳನ್ನು ಬಗೆಹರಿಸಲು ಹೊಸದಾಗಿ ಕುಂದುಕೊರತೆಗಳ ಸಭೆ ನಡೆಸಿ ನಗರಸಭೆಯ ವಿವಿಧ ಇಲಾಖೆಗಳ ಕಾರ್ಯಗಳನ್ನು ಪರಿಶೀಲಿಸುವುದರ ಜೊತೆಗೆ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿಯನ್ನ ಗಮನಿಸುವುದು, ಆರ್ಥಿಕ ವ್ಯವಹಾರಗಳ ಆದಾಯ ವೆಚ್ಚದ ಲೆಕ್ಕಗಳನ್ನು ಮತ್ತು ಬಜೆಟ್ ಹಾಗೂ ಹಣಕಾಸು ಯೋಜನೆಗಳಿಗೆ ಸಲಹೆ ನೀಡುವುದು ನನ್ನ ಆದ್ಯ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಜೀಶಾನ್ ಮೊಹಮ್ಮದ್, ಆಯುಕ್ತರಾದ ರುದ್ರೇಶ್, ನಗರಸಭೆ ಸದಸ್ಯರುಗಳು, ಸಿಬ್ಬಂದಿ ವರ್ಗ ಸನ್ಮಾನಿಸಿ ಗೌರವಿಸಿದರು. ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತೆಲ್ಲ ಅಂದರೆ ನಮ್ಮ ಸ್ನೇಹಿತರುಗಳೆಲ್ಲ ಸದಸ್ಯರು, ಅದಕ್ಕೆ 31 ಜನ ಸದಸ್ಯರು ಮತ್ತು ಅದಕ್ಕೆ ನಮ್ಮ ಟಿಬಿ ಜಯಚಂದ್ರ ಸಾಹೇಬರು ಕೂಡ ಅವರ ಸಹಕಾರ ಮತ್ತು ಅವರ ಆಶೀರ್ವಾದದೊಂದಿಗೆ ಮತ್ತು ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರು, BJP ನಟರಾಜನವರು ಎಲ್ಲ ಮತ್ತು ನಮ್ಮ ಮಂಜುನಾಥ್ ಅವರು, ಸುಮಾರು ಎಲ್ಲ ನಮ್ಮ ಸ್ನೇಹಿತರು ಕೂಡ ಮತ್ತು ಎಲ್ಲ ಇಲ್ಲಿ ಎಲ್ಲ ಪಕ್ಷೇತರರು ಎಲ್ಲ ಸದಸ್ಯರು ಏನಿದ್ದಾರೆ ಎಲ್ಲ ಒಗ್ಗಟ್ಟಾಗಿ ನನಗೆ ಅವಿರೋಧ ಆಯ್ಕೆ ಮಾಡಿ ಇವತ್ತು ಈ ಸ್ಥಾನಕ್ಕೆ ನನ್ನ ಕೂಡಿಸಿದ್ದಾರೆ. ಬಟ್ ಇಲ್ಲೇನಂದರೆ ಇವತ್ತು ಈ ಸ್ಥಾಯಿ ಸಮಿತಿ ಏನಿದೆ, ನಗರದ ಸ್ವಚ್ಛತೆ ಅದು ಮತ್ತು ಏನು ಕಾಮಗಾರಿಗಳಿದೆ ಅವನ್ನೆಲ್ಲ ಆದಷ್ಟು ತಾಂತ್ರಿಕವಾಗಿ ಹೊಸದ ಏನಾದರೂ ನಾವು ಅದನ್ನು ಅಭೂತಪೂರ್ವವಾಗಿ ಅಂದರೆ ಹೊಸದು ಅದನ್ನು ಹೊಸದಾಗಿ ಏನಾದರೂ ಅದನ್ನು ಅಭಿವೃದ್ಧಿಪಡಿಸ್ಬೇಕು. ಬಟ್ ಅದೆಲ್ಲ ಸಾರ್ವಜನಿಕರಿಂದ ನಾವು ಆಕ್ಷೇಪಣೆ ಅಂದರೆ ಸಲಹೆಗಳು ಎಲ್ಲ ಕಾಲ್ ಮಾಡಿಬಿಟ್ಟು ಅಲ್ಲೇನೇನಿದೆ ಅನ್ನೋದನ್ನ ಕುಂದುಕೊರತೆಗಳನ್ನ ನಿವಾರಿಸೋಕ್ಕೆ ಅಗತ್ಯ ಕ್ರಮನ ನಾವೇನೈತೆ ತಗೊಳ್ತೀವಿ ಅದನ್ನು ಅಂತ ಹೇಳಿ ಅಂದರೆ ಸಾರ್ವಜನಿಕರೆಲ್ಲ ಇದಕ್ಕೆ ಸಹಕಾರ ಕೊಡಬೇಕು. ಏನು ನೀವು ಕಂದಾಯ ಕಟ್ತಾ ಇದ್ದೀರಾ, ಆ ಕಂದಾಯಕ್ಕೆ ಫಲ ಸಿಗಬೇಕು, ಅಭಿವೃದ್ಧಿ ನಮ್ಮ ಗುರಿ ಅಷ್ಟೇ ಅಂತೇಳಿ ನಾನು ಹೇಳಿ ಮಾತು ಮುಗಿಸ್ತೀನಿ. ಗಾಡಿಗಳು ನಮ್ದು ಏನೈತೆ ಆಸೆ, ವಾರ್ಡ್ಗೊಂದು ಗಾಡಿ ಕೊಡೋದಕ್ಕೆ ಏನಾಯ್ತೋ ಅದನ್ನು ನಾವು ಕ್ರಮ ತಗೊಳ್ತೀವಿ. ಮತ್ತು ಏನು ಈಗ ಸ್ವಚ್ಛತೆ, ಕುಡಿಯೋ ನೀರು ಯಾರೂ ಸಮರ್ಪಕವಾಗಿ ಮನೆ ಬಾಗಿಲಿಗೆ ತಲುಪಬೇಕು. ಅದು ವಿನೂತನವಾಗಿ ನಾವು ಅದು ಹೇಳೋದೆಲ್ಲ ಮಾಡಿ ತೋರಿಸ್ಬೇಕು. ಸೊ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಮಾತು ಮುಗಿಸ್ತೀನಿ.